ಹೌದು, ಜನರೇ ಹಾಗೆ. ಹೇಳಿದ್ದನ್ನು ಅಷ್ಟು ಬೇಗ ಕೇಳುವುದಿಲ್ಲ. ಅಲ್ಲದೆ ಜನರನ್ನು ದಂಡ, ಕಾನೂನು ಮೂಲಕ ಎಷ್ಟೇ ಹೆದರಿಸಿದರೂ ಅವರ ಮನಸ್ಥಿತಿ ಬದಲಾಗುವುದೂ ಇಲ್ಲ. ಹಾಗಾಗಿಯೇ ಪ್ರೀತಿಯಿಂದ ಜನರನ್ನು ಗೆಲ್ಲಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮುಂದಾಗಿದ್ದಾರೆ. ಅಲ್ಲದೆ ಇಂದು ಸ್ವಚ್ಛ ಭಾರತ್ ಅಭಿಯಾನದ ಹಿನ್ನೆಲೆಯಲ್ಲಿ ವಿನೂತನವಾಗಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರು ಇಂದು ಪ್ರಶಾಂತ ನಗರದ ಪ್ರಮುಖ ಆಯಾಕಟ್ಟಿನ ಜಾಗಗಳಲ್ಲಿ ಕಸ ಹಾಕುವ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅಂತಹ ಕಡೆ ಪೌರ ಕಾರ್ಮಿಕರಿಂದ ಕಸ ತೆಗೆಸಿ ಸ್ವಚ್ಛಗೊಳಿಸುವ ಜೊತೆಗೆ ಅದೇ ಜಾಗದಲ್ಲಿ ರಂಗೋಲಿ ಹಾಕುವ ಮೂಲಕ ಮತ್ತೆ ಅಲ್ಲಿ ಕಸ ಹಾಕದಂತೆ ಮನವಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಬ್ಲಾಕ್ ಸ್ಪಾಟ್ಗಳಿರುವ ಸುತ್ತಮುತ್ತಲ ನಿವಾಸಿಗಳಿಗೆ ಹೂವು ನೀಡಿ ಅಲ್ಲಿ ಕಸ ಹಾಕಬೇಡಿ, ಪ್ರತಿನಿತ್ಯ ಕಸದ ವಾಹನ ನಿಮ್ಮ ಮನೆಯ ಮುಂದೆ ಬರಲಿದ್ದು ಆ ವಾಹನಕ್ಕೆ ಕಸ ನೀಡುವ ಮೂಲಕ ನಗರದ ಸೌಂದರ್ಯ ಹೆಚ್ಚಿಸುವಂತೆ ಬೇಡಿಕೊಂಡರು. ನಾವು ನಗರಸಭೆಯಿಂದ ಗಾಡಿ ಕಳಿಸ್ಕೊಡ್ತೀವಿ, ಅದಕ್ಕೆ ಕಸ ಕೊಡಬೇಕು. ರೋಡಲ್ಲಿ ಕಸ ಎಸೆಯೋದು ಇಲ್ಲಿ ಯಾರಾದರೂ ತಾವು ಬಿಡಿ ಹೇಳ್ತೀವಿ. ಈ ವೇಳೆ ಕಸ ಹಾಕಲು ಬ್ಲಾಕ್ ಸ್ಪಾಟ್ ಪ್ರದೇಶಕ್ಕೆ ವಾಹನದಲ್ಲಿ ಬಂದ ನಾಗರಿಕರಿಗೂ ಹೂವು ನೀಡಿದ ಅಧ್ಯಕ್ಷ ಉಪಾಧ್ಯಕ್ಷರು, ಈ ಜಾಗ ಕಸ ಹಾಕಲು ಇರುವುದಲ್ಲ, ಬದಲಿಗೆ ಅಲ್ಲಿ ರಂಗೋಲಿ ಹಾಕಲಾಗಿದೆ. ಹಾಗಾಗಿ ನಿಮ್ಮ ಮನೆ ಮುಂದೆ ಬರುವ ವಾಹನಗಳಿಗೆ ಕಸ ನೀಡುವ ಮೂಲಕ ಸ್ವಚ್ಛತೆ ಕಾಪಾಡುವಂತೆ ಕೋರಿದರು. ಈ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ, ನಗರದಲ್ಲಿ ಎಷ್ಟೇ ಅರಿವು ಮೂಡಿಸಿದರೂ ಜನರು ಮಾತ್ರ ತಮ್ಮ ಚಾಳಿ ಬಿಡುತ್ತಿಲ್ಲ. ಹಾಗಾಗಿ ಜನರಿಗೆ ಹೂವು ನೀಡುವ ಮೂಲಕ ಮನವಿ ಮಾಡಿಕೊಳ್ಳಲಾಗುತ್ತಿರುವುದಾಗಿ ಹೇಳಿದರು. ಅಲ್ಲದೆ ಈ ಅಭಿಯಾನ ನಿರಂತರವಾಗಿ ಮುಂದುವರಿಯಲಿದ್ದು ನಗರದ 31 ವಾರ್ಡ್ಗಳಲ್ಲಿಯೂ ಅಭಿಯಾನ ನಡೆಯಲಿದೆ. ಅಲ್ಲದೆ ಹೂವು ನೀಡಿ ಮನವಿ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಬ್ಲಾಕ್ ಸ್ಪಾಟ್ಗಳಿರುವ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಹಾಕುವುದನ್ನು ಗುರುತಿಸಿ ಅಂಥವರಿಗೆ ದಂಡ ವಿಧಿಸುವ ಮೂಲಕ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಿದರು. ಏನು ನಾವು ನಗರಸಭೆ ವತಿಯಿಂದ ಪ್ರತಿನಿತ್ಯ ಮನೆ ಮನೆಗೂ ಆಟೋ ಮತ್ತು ನಮ್ಮ ಪೌರ ಕಾರ್ಮಿಕರು ಬಂದು ಕಸ ಕಲೆಕ್ಟ್ ಮಾಡ್ಕೊತಾರೆ. ಜನ ಕಸ ಆಟೋಗೆ ಕೊಡ್ದಿರ ಈ ರಸ್ತೆ ಬದಿಯಲ್ಲಿ ಬಂದು ಎಸೆಯಂಥ ಬ್ಲಾಕ್ ಸ್ಪಾಟ್ಸು ಬಹುತೇಕ ಜಾಗಗಳಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಈ ದಿನ ವಿಶೇಷ ದಿನವಾಗಿ ನಾವು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲಿ ವಿನೂತನವಾಗಿ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮವನ್ನು ಇವತ್ತಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇದು ನಿರಂತರವಾಗಿ ನಡಿಬೇಕು. ಎಲ್ಲ ವಾರ್ಡ್ಗಳಲ್ಲೂ ಏನು ಬ್ಲಾಕ್ ಸ್ಪಾಟ್ಸ್ ಜನ ಬಂದು ಕಸ ಎಸಿತಾರೆ ಅದನ್ನು ಎಸಿದಿರ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊತೀವಿ. ಮನೆ ಮುಂದೆ ಬರ್ತಕ್ಕಂಥ ನಗರಸಭೆ ವಾಹನಕ್ಕೆ ನೀವು ಕಸ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. CC ಕ್ಯಾಮ್ರಾಗಳನ್ನು ಇವಾಗ ಕೆಲವು ಕಡೆ ಎಲ್ಲ ಅಳವಡಿಸ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದು ಯಾರು ಅದರಲ್ಲಿ CC ಕ್ಯಾಮ್ರಲ್ಲಿ ಕಂಡು ಬರ್ತಾರೋ ಅವ್ರಿಗೆ ಪೆನಾಲ್ಟಿ ಅನ್ನು ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇದೆಲ್ಲ ಹಂತವಾಗಿ ನಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಗರಸಭೆ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ನಗರದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿರುವುದಕ್ಕೆ ಈ ಬ್ಲಾಕ್ ಸ್ಪಾಟ್ಗಳು ಮುಖ್ಯ ಕಾರಣವಾಗಿದೆ. ನಗರಸಭೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಜನ ಅದನ್ನು ಮುಂದುವರಿಸುತ್ತಿದ್ದಾರೆ. ಹಾಗಾಗಿ ಕಸ ಹಾಕುವವರೆಗೂ ಹೂವು ನೀಡಿ ಮನವಿ ಮಾಡಲಾಗುತ್ತಿದೆ. ಜೊತೆಗೆ ಕಸ ಹಾಕಿದ ಜಾಗದಲ್ಲಿ ರಂಗೋಲಿ ಹಾಕಿ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಇನ್ನು ಮುಂದೆಯಾದರೂ ಜನ ಕಸದ ವಾಹನಗಳಿಗೆ ಕಸ ನೀಡಿ ನಗರದ ಸೌಂದರ್ಯವನ್ನು ಕಾಪಾಡಬೇಕೆಂದು ಕೋರಿದರು. ಇಲ್ಲಿ ವಾಸ ಮಾಡುವಂಥ ನಾಗರಿಕರು ಕಸ ಎಲ್ಲ ಆಟೋಗಳಿಗೆ ಕೊಡುವಂಥದ್ದನ್ನು, ಟ್ರ್ಯಾಕ್ಟರ್ ಕೊಡುವಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಇನ್ನು ಔಟ್ಸ್ಕಟ್ಟಲ್ಲಿ ಇರ್ತಕ್ಕಂಥವರು ನಾವು ಇಂಥವ್ರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾತ್ರಿ ಹೊತ್ತು ಆಗ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇಡೀ ರಾಜ್ಯ ವ್ಯಾಪ್ತಿ ಒಂದು ರೀತಿಯಲ್ಲಿದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿ ಮಾಡಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರುಗಳು ನೆನ್ನೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ರಂಗೋಲೆ ಬಿಡಿಸ್ಬೇಕು. ಕಸ ಎಲ್ಲ ಆಗ್ತಾ ಇದ್ದಾರೆ ಅಲ್ಲಿ ರಂಗೋಲೆ ಬಿಡಿಸ್ಬೇಕು. ಅದೇ ರೀತಿ ರಂಗೋಲೆ ಬಿಡಿಸಿದ ಜಾಗದಲ್ಲಿ ಸ್ವಚ್ಛತೆ ಆದ ನಂತರ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಪ್ರೀತಿಯಿಂದ ಅವ್ರ ಮನಸ್ಸು ಗೆಲ್ಲಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರು ಎಲ್ಲನೂ ನಿರ್ಣಯ ತಗೊಂಡ್ರಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.